ಹಲೋ, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ನಾನು ದಾಳಿಂಬೆ ಗೂಟಿ ಕಟ್ಟುವ ಒಂದು ವಿಧಾನ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ದಾಳಿಂಬೆ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ತುಂಬ ಲೆಂತಿ ಆಗಿರೋ ವಿಡಿಯೋ ಆಗಿದ್ದ ಕಾರಣ ನಾನು ಅದನ್ನು 4 ಪಾರ್ಟಾಗಿ ನಾನು ಅದನ್ನು ಡಿವೈಡ್ ಮಾಡ್ತಾಯಿದ್ದೀನಿ. ಒಂದು ಗೂಟಿ ಕಟ್ಟುವಂಥ ವಿಧಾನ, ಅದರ ನೆಕ್ಸ್ಟ್ ಗೂಟಿ ಅದನ್ನು ಆರೈಕೆ ಮಾಡೋದು, ಮತ್ತು ಅದು ಯಾವ ರೀತಿ ಚಿಗುರು ಬರುತ್ತೆ, ಅದು ಯಾವ ರೀತಿ ಗಿಡದಿಂದ ಯಾವ ರೀತಿ ಚಿಗುರು ಬರುತ್ತೆ, ಆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದರ ನೆಕ್ಸ್ಟು ಗಿಡದಿಂದ ಯಾವ ಒಂದು ಟೈಮ್ಗೆ ಅದನ್ನು ನಾವು ಕಟ್ ಮಾಡಬೇಕು, ಅದರ ನಂತರದ ಪೊಸಿಷನ್ನು ಕಟ್ ಮಾಡಿದ ನಂತರ ಏನು ಮಾಡಬೇಕು, ಅದನ್ನು ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋದು, ಪ್ಯಾಕೆಟಿಂಗ್ ಮಾಡಿದ ನಂತರ ಅದನ್ನು ಯಾವ ರೀತಿ ಸಸಿನ ಮೇಂಟೈನ್ ಮಾಡೋದು, ಈ ರೀತಿ ತುಂಬ ಲೆಂತ್ ಇರೋದ್ರಿಂದ ಇವತ್ತು ನಾನು ಬರೀ ಗೂಟಿ ಕಟ್ಟುವ ಒಂದು ವಿಧಾನದ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ನೀವು ನೋಡ್ತಾ ಇರಿ. ಹಾಗೆ ನನ್ನ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ನ ರೈತ ಮಾಹಿತಿ ಒಂದು ಪ್ರೋಗ್ರಾಮಿಗೆ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಗ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಈಗ ಬನ್ನಿ ನೋಡ್ಕೊಂಬರೋಣ. ನೀವೇನು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಂದು ದಾಳಿಂಬೆ ಗಿಡಗಳು. ಇವೇನು ನೀವು ನೋಡ್ತಾ ಇದ್ದೀರಾ, ಇದು ನಮ್ಮದೇ ಫ್ಲ್ಯಾಟು, ಅಡಿಕೆ ತೋಟ ಆಗಿರೋದ್ರಿಂದ ಅದ್ರ ನಡುವೆ ಹಾಕಿದ್ದೀವಿ. ಹಾಗಾಗಿ ಈ ಒಂದು ದಾಳಿಂಬೆ ಗಿಡದಲ್ಲಿ ಯಾವ ರೀತಿ ಗೂಟಿನ ಕಟ್ಟೋದು, ಗೂಟಿ ಅಂದರೆ ದಾಳಿಂಬೆ ಸಸಿ ಅಂತ ಕರೀತಾರೆ. ಅದಕ್ಕಿನ್ನ ಕಟ್ಟುವಂಥ ಪೊಸಿಷನನ್ನು ನಾವು ಗೂಟಿ ಅಂತ ಕರಿತೀವಿ. ಅದನ್ನು ನಮ್ಮ ಕಡೆ ಅದನ್ನು ಗೂಟಿ ಅಂತೀವಿ, ಬೇರೆ ಕಡೆ ಅದನ್ನು ನಾರು ಅಂತಲೂ ಕೂಡ ಕರೀತಾರೆ. ನಮ್ಮ ಸೈಡ್ ಅದನ್ನು ಗೂಟಿ ಅಂತ ಕರಿತೀವಿ. ಇದನ್ನು ಕಟ್ಟಲಿಕ್ಕೆ ನಾವು ಬಿಜಾಪುರದಿಂದ ಕಟ್ಟೋ ಅಂಥವ್ರನ್ನ ಕರೆಸ್ತೀವಿ. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಬಳಸೋವಂತಹ ವಸ್ತು ಕೋಕೋಫೀಟ್, ನಾರಿನ ಗೊಬ್ಬರ. ಈ ಕೋಕೋಫೀಟಲ್ಲೇ ಅದನ್ನು ಕಟ್ತಕ್ಕಂಥದ್ದು. ಮೊದಲನೇದಾಗಿ ಈ ಕಟ್ಟೋದಕ್ಕೆ 4x4 ಅಳತೆಯ ಕವರ್ಗಳು ಬೇಕು. 4x4 ಅಳತೆಯ ಕವರು ನಾವು ಫ್ಯಾಕ್ಟ್ರಿಲೇ 4x4 ಅಳತೆಯ ಕವರ್ಗಳನ್ನು ಫ್ಯಾಕ್ಟ್ರಿಲೇ ನಾವು ಹೇಳಿ ಮಾಡಿಸ್ಕೊಂಡಿರೋದ್ರಿಂದ ನಮಗೆ ಈಸಿ ಆಗಿದೆ ಇದು. ಇಲ್ಲಾಂದರೆ ಬೇಕಾದರೆ ಬೇರೆ ಕವರ್ಗಳನ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಆದರೆ ನಾವೇ ಫ್ಯಾಕ್ಟ್ರಿಲಿ ಹೇಳ್ಬಿಟ್ಟು ಅಳತೆ ಹೇಳಿರೋದ್ರಿಂದ ಅವರು ಆಟೋಮೆಟಿಕಲಿ ಅಲ್ಲೇ ಕಟ್ಟಿಂಗ್ ಮಾಡಿ ನಮಗೆ ತಲುಪಿಸ್ತಾರೆ. ಈ ರೀತಿ ಮೊದಲನೇದಾಗಿ ಬೆಳೆದಿರ್ತಕ್ಕಂತಹ ದಾಳಿಂಬೆ ಗಿಡವನ್ನು ಈ ರೀತಿ ಎಲ್ಲ ಸ್ಕಿನ್ ಔಟ್ ಮಾಡ್ಕೋಬೇಕಾಗುತ್ತೆ. ಏನು ಚಿಗುರು ಇದೆ ಅದರಲ್ಲಿ ಹಸಿರು ಎಲೆಗಳು, ಅದನ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಅವ್ರು ಕಟ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಎಲ್ಲ ಕೊಂಬೆಗಳಲ್ಲಿ ಬಂದಿರತಕ್ಕಂಥ ಚಿಗುರುಗಳನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಆ ಕಟ್ ಮಾಡಿದಾದ ನಂತರ ಆ ಎಳೆ ಚಿಗುರಿನ ಸ್ಕಿನ್ ಔಟ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಎಲ್ಲೆಲ್ಲಿ ಗಣ್ಣುಗಳು ಕಾಣಿಸುತ್ತೆ ಆ ಗಣ್ಣುಗಳನ್ನು ಒಂಚೂರು ಸ್ಕಿನ್ ಔಟ್ ಮಾಡ್ಕೋಬೇಕಾಗುತ್ತೆ. ಆ ಸ್ಕಿನ್ ಔಟ್ ಮಾಡಿರೋ ಅಂಥ ಜಾಗದಲ್ಲಿ ಈ ರೀತಿ ಕೋಕೋಫೀಟನ್ನು ಹಾಕಿ, ಆ ಕವರ್ಗೆ ಕೋಕೋಫೀಟನ್ನು ಹಾಕಿ, ಆ ದಾರದಿಂದ ಆ ಕೋಕೋಫೀಟು ಮತ್ತು ಕವರನ್ನು ಸೆಕ್ಯೂರ್ ಮಾಡ್ತಾರೆ. ಸ್ಕಿನ್ ಔಟ್ ಆಗಿ ನೀವಿನ್ನು ಕಾಣ್ತಾ ಇರ್ಬೋದು, ಅಲ್ಲಲ್ಲಿ ಸ್ಕಿನ್ ಔಟ್ ಆಗಿದೆ. ಆ ಸ್ಕಿನ್ ಔಟ್ ಆಗಿರೋ ಅಂಥ ಜಾಗಕ್ಕೆ ಕೋಕೋಫೀಟ್ ಮತ್ತು ಕವರಿಂದ ಅದನ್ನು ಮುಚ್ಚಿಬಿಟ್ಟು ಸೆಕ್ಯೂರ್ ಮಾಡ್ತಾರೆ. ಇದು ಒಂದು 48 ದಿನಗಳ ಕಾಲ, ಮಿನಿಮಮ್ ಅಂದ್ರೂ 1.5 ಇಂದ 2 ತಿಂಗಳುಗಳ ಕಾಲ ಈ ಗಿಡದಲ್ಲಿ ಹೀಗೆ ಇರುತ್ತೆ. ಹೀಗೆ ಇದ್ದು ಅದ್ರ ಸುತ್ತಲೂ ಕೂಡ ಚಿಗುರು, ಮಾಮೂಲಿ ಹೆಂಗೆ ದಾಳಿಂಬೆ ಗಿಡ ಚಿಗುರುತ್ತೋ ಅದೇ ರೀತಿ ಚಿಗುರುತ್ತೆ. ಇವಾಗೇನು ಫುಲ್ಲಿ ಎಲ್ಲದನ್ನು ಕೂಡ ಅದರಲ್ಲಿರ್ತಕ್ಕಂಥ ಹಸಿರು ಎಲೆಗಳನ್ನು, ಚಿಗುರುಗಳನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಕೊಂಬೆಗೆ ಸ್ಕಿನ್ ಔಟ್ ಮಾಡಿ ಅಲ್ಲಿ ಕೋಕೋಫೀಟ್ ಮತ್ತು ಕವರ್ಗಳಿಂದ ಅದನ್ನು ಸೆಕ್ಯೂರ್ ಮಾಡಿ ಕಟ್ತಾ ಇದ್ದಾರೆ. ಈ ರೀತಿ ಕಟ್ಟಿರ್ತಕ್ಕಂಥ ಈ ಗೂಟಿಗಳು ಆ ಗಿಡದಲ್ಲಿ ಮಿನಿಮಮ್ ಅಂದರೆ 48 ದಿನ, 1.5 ಇಂದ 2 ತಿಂಗಳುಗಳ ಕಾಲ ಗಿಡದಲ್ಲೇ ಇರಬೇಕಾಗುತ್ತೆ. ನಾನಿವತ್ತು ಇಷ್ಟು ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು. ಏನು ಗಿಡದಲ್ಲಿ ಗೂಟಿ ಕಟ್ಟುವಂತಹ, ಯಾವ ರೀತಿ ದಾಳಿಂಬೆ ಗಿಡದಲ್ಲಿ ಗೂಟಿ ಕಟ್ಟುತ್ತಾರೆ ಅನ್ನೋ ಒಂದು ವಿಧಾನವನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ತಾರೆ, ಈ ರೀತಿ ಕಟ್ಟಿದರೆ ಅದು ಬರೋದಿಲ್ಲ, ಯಾಕೆಂದರೆ ಅದಕ್ಕೆ ನೀರಿನ ಅವಶ್ಯಕತೆ ಬೇಕು. ಯಾವ್ಯಾವ ಟೈಮ್ಗೆ ನೀರು ಕೊಡಬೇಕು, ಅದಕ್ಕೆ ಯಾವ ಮಟ್ಟದಲ್ಲಿ ಅದಕ್ಕೆ ನೀರು ಕೊಡಬೇಕು, ಎಷ್ಟು ದಿನಗಳ ಕಾಲ ನೀರು ಕೊಡಬೇಕು. ಪೂರ್ತಿ ನೀರು ಕೊಡ್ತಾನೆ ಇದ್ದರೆ ಅದು ಬರೋದಿಲ್ಲ, ಯಾಕೆಂದರೆ ಅದಕ್ಕೆ ಹೀಟ್ ಮತ್ತು ಕೂಲು, ಬಿಸಿ ಮತ್ತು ತಂಪು ಎರಡೂ ಕೂಡ ಸಮವಾಗಿ ಆ ಗಿಡಕ್ಕೆ ಕೊಡಬೇಕು. ಅಂತಂದರೆ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡಬೇಕು ಮತ್ತು ಎಷ್ಟು ದಿನಕ್ಕೊಮ್ಮೆ ನೀರನ್ನು ನಾವು ಆಫ್ ಮಾಡಬೇಕು ಅನ್ನೋ ವೀಡಿಯೋಸ್ಗಳನ್ನು ನಿಮಗೆ ನೆಕ್ಸ್ಟು ನಾನು ವೀಡಿಯೋಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗೇನು ಬರೀ ದಾಳಿಂಬೆ ಗೂಟಿ ಯಾವ ರೀತಿ ಕಟ್ತಾರೆ ಅನ್ನೋ ಒಂದು ವಿಧಾನವನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ. ನೀವು ನೋಡ್ತಾ ಇರ್ಬೋದು, ಅವ್ರು ಕಟ್ತಾ ಇದ್ದಾರೆ. ಅವರು
ಎಲ್ಲೆಲ್ಲಿ ಒಂದು 5-6 ಜನ ಬರ್ತಾರೆ. ಒಬ್ಬರು ಮೇಲೆ ಕಟಿಂಗ್ ಮಾಡ್ಕೊತ ಹೋದರೆ ಇನ್ನೊಬ್ಬರು ಅದನ್ನು ಸ್ಕಿನ್ ಔಟ್ ಮಾಡ್ಕೊತ ಹೋಗ್ತಾರೆ. ನೆಕ್ಸ್ಟ್ ಬರೋರು ಸ್ಕಿನ್ ಔಟ್ ಎಲ್ಲೆಲ್ಲಿ ಆಗಿದೆಯೋ ಅಲ್ಲಿ ಅವರು ಗೂಟಿ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ತಾರೆ. ಮಿನಿಮಮ್ ಅಂತ್ರೂ ಒಂದು ವಾರಗಟ್ಟಲೆ ಆಗುತ್ತೆ ಇದು ಕಟ್ತಕ್ಕಂಥದ್ದು. ಒಂದು 400 ಗಿಡ 500 ಗಿಡ ಅಂತಂದ್ರೂ ಒಂದು ವಾರ 15 ದಿನಗಟ್ಟಲೆ ಆಗುತ್ತೆ. ಅವರು ಕಟ್ಬಿಟ್ಟು ಎಲ್ಲ ಹೋಗೋ ಅಷ್ಟೊತ್ತಿಗೆ ಅವರು ಏನು ಸ್ಕಿನ್ ಔಟ್ ಮಾಡ್ಕೊಂಡು ಹೋಗಿದ್ದಾರೆ ಆ ಜಾಗದಲ್ಲಿ ಮಾತ್ರ ಕಟ್ಟುತ್ತಾರೆ. ಇಂತಿಷ್ಟು ನಾವೆಷ್ಟು ಹೇಳ್ತೀವೋ ಅಷ್ಟನ್ನು ಅವರು ಕಟ್ತಾರೆ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಅವ್ರು ಯಾವ ರೀತಿ ದಾಳಿಂಬೆ ಚಿಗುರನ್ನು ತೆಗಿತಾ ಇದ್ದಾರೆ ಅಂತಂತ. ಮುಳ್ಳು ಇರೋದ್ರಿಂದ ಕತ್ತರಿ ವ್ಯವಸ್ಥೆ ಇದ್ದೇ ಇರುತ್ತೆ. ಇವರು ಈ ರೀತಿ ಸ್ಕಿನ್ ದಾಳಿಂಬೆ ಅಲ್ಲೇ ಬಂದಿರತಕ್ಕಂಥ ಅಕ್ಕಪಕ್ಕ ಇರತಕ್ಕಂಥ ಚಿಗುರುಗಳನ್ನು ಸೈಡ್ಗಳನ್ನು ತೆಗಿತಾರೆ. ಮತ್ತು ಇದನ್ನು ಗೂಟಿ ಕಟ್ಟುವಂಥದ್ದು ಯಾವ ಗಿಡಕ್ಕಪ್ಪ ಅಂತಂದರೆ, ಏನು ವಾಟರ್ ಶುಡ್ ಕಡ್ಡಿಗಳು ಅಂತ ಏನು ಎಳೆ ಕಡ್ಡಿಗಳು ಅಂತ ಏನು ಕರಿತೀವಿ ಇದಕ್ಕೆ ನಾವು ಗೂಟಿನ ಕಟ್ತೀವಿ. ಇದು ಏನು ನೀವು ನೋಡ್ತಾ ಇರೋದು ಕ್ಲಿಪ್ಪಿಂಗ್ಸಲ್ಲಿ ಆಲ್ರೆಡಿ ಗೂಟಿ ಕಟ್ಟಿ ನೀರಿನ ವ್ಯವಸ್ಥೆ ಆಗಿರೋ ಅಂಥ ಫೋಟೋಸು. ನಂತರ ವೀಡಿಯೋ ಇರಲಿಲ್ಲ, ಹಾಗಾಗಿ ಫೋಟೋಸನ್ನು ಹಾಕಿದ್ದೀನಿ. ಇದೇ ರೀತಿ ಈ ವಿಡಿಯೋಸ್ಗಳನ್ನ ನಾನು ನೆಕ್ಸ್ಟು ನನ್ನ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಕಾಣಿಸುತ್ತೆ. ಗೂಟಿ ಕಟ್ಟಾದಮೇಲೆ ಜೆಟ್ ವ್ಯವಸ್ಥೆಯಿಂದ ನೀರು ವ್ಯವಸ್ಥೆ ಮಾಡ್ತಾರೆ. ಹನಿ ನೀರಾವರಿ ಪದ್ಧತಿ ಅಂತ ನಾನು ಏನು ಹೇಳಿದೆ, ನಮ್ಮ ಎಲ್ಲ ಬೆಳೆಗಳಿಗೂ ಕೂಡ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಈ ರೀತಿ ಜೆಟ್ ವ್ಯವಸ್ಥೆ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾನು ಮುಂದೆ ಬರುವಂತಹ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ಈಗ ತುಂಬ ಲೆಂತಿ ಆಗಿರೋದ್ರಿಂದ ಬರೀ ಗೂಟಿ ಕಟ್ಟತಕ್ಕಂಥ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಗೂಟಿ ಕಟ್ಟುವಾಗ ದಾಳಿಂಬೆ ಗಿಡ ಒಂದು ಆರೋಗ್ಯವಂತ ಗಿಡಗಳಿಗೆ ಮಾತ್ರ ಗೂಟಿನ ಕಟ್ಟಬೇಕು. ಯಾವುದೇ ರೀತಿ ರೋಗಗಳು ಇರಬಾರ್ದು. ಓಕೆ ಫ್ರೆಂಡ್ಸ್, ನನ್ನ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.